ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ತಮ್ನೈಲ್ ನೋಡೇ ಗೊತ್ತಾಗಿರುತ್ತೆ, ಅಂದ್ರೆ ನಮ್ಮ 2027 ಬ್ಯಾಚ್ ಮಾರ್ಚ್ ಅಲ್ಲಿ SSLC ಎಕ್ಸಾಮ್ ಬರೀತಾ ಇರೋ ಕರ್ನಾಟಕ SSLC ಮಕ್ಕಳಿಗೆ ನಾನು ಮ್ಯಾಥ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ, ಸೋಷಿಯಲ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿನ್ನೆ ಸೋಷಿಯಲ್ ಚಾಪ್ಟರ್ಸ್ ಬಂದಿದೆ. ಸೊ ಫಸ್ಟ್ ಚಾಪ್ಟರ್ ಬಂದಿದೆ, ಒನ್ ಶಾರ್ಟ್ ವಿಡಿಯೋ. ಸೊ ಇವತ್ತು ಮ್ಯಾಥಮೆಟಿಕ್ಸ್ ಫಸ್ಟ್ ಚಾಪ್ಟರ್ ಒನ್ ಶಾರ್ಟ್ ವಿಡಿಯೋ. ಸೊ ಫಸ್ಟ್ ಚಾಪ್ಟರ್ ನಿಮಗೆಲ್ಲ ಗೊತ್ತಿದೆ, ರಿಯಲ್ ನಂಬರ್ಸ್. ಆ ರಿಯಲ್ ನಂಬರ್ಸ್ ಅಲ್ಲಿ ನಾವ್ ಏನೇನ ಕಲಿಯಕ್ ಹೋಗ್ತೀವಿ, ಇಂಟ್ರಡಕ್ಷನ್ ಪಾರ್ಟ್. ಓಕೆ, ಇಂಟ್ರಡಕ್ಷನ್ ಪಾರ್ಟ್ ಅದಾದ್ಮೇಲೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಅದರಲ್ಲಿ HCF ಬರುತ್ತೆ, LCM ಬರುತ್ತೆ. ದೆನ್ ವರ್ಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಮ್ಯಾಕ್ಸಿಮಮ್. ದೆನ್ ಇರ್ಯಾಷನಲ್ ನಂಬರ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ಸೊ ಇರ್ಯಾಷನಲ್ ನಂಬರ್ ಕೆಲವೊಂದು ಪ್ರೂಫ್ ಇದೆ, ಇರ್ಯಾಷನಲ್ ಪ್ರೂಫ್ ಆಫ್ ಗಿವನ್ ನಂಬರ್ ಇಸ್ ಇರ್ಯಾಷನಲ್ ಅಂತ ಪ್ರೂವ್ ಮಾಡೋದು. ಸೊ ಅದು ಬಂದೇ ಬರುತ್ತೆ, ಪಕ್ಕಾ ಕ್ವಶನ್ಸ್, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಈ ಚಾಪ್ಟರ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಈ ಥರ್ಡ್ ಪಾರ್ಟ್, ಪ್ರೂಫ್ ಆಫ್ ಇರ್ಯಾಷನಲ್ ನಂಬರ್ಸ್, ಗಿವನ್ ನಂಬರ್ ಆಸ್ ಎ ಇರ್ಯಾಷನಲ್. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ HCF LCM ಕ್ಯಾಲ್ಕುಲೇಟ್ ಮಾಡಬೇಕು ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿಕೊಂಡು. ಅದಾದ್ಮೇಲೆ ಸೊ ರಿಲೇಶನ್ಶಿಪ್ ಬಿಟ್ವೀನ್ HCF ಅಂಡ್ LCM ಕೂಡ ಇರುತ್ತೆ. ಸೊ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಿಮಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ಮಲ್ಟಿಪಲ್ ಅಂದ್ರೆ ಏನು ಅಂತ ನೀವು ತಿಳ್ಕೊಬೇಕು. ಓಕೆ, ಸೊ ಫ್ಯಾಕ್ಟರ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಎ ನಂಬರ್ ದಟ್ ಈಸ್ ಎಕ್ಸಾಕ್ಟ್ಲಿ ಡಿವೈಡ್ಸ್ ದ ಗಿವನ್ ನಂಬರ್. ಫ್ಯಾಕ್ಟರ್ಸ್ ಅಂತ ಅಂದ್ರೆ ಎ ನಂಬರ್ ದಟ್ ಎಕ್ಸಾಕ್ಟ್ಲಿ ಡಿವೈಡ್ಸ್ ದ ಗಿವನ್ ನಂಬರ್. ಓಕೆ, ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಎಕ್ಸಾಂಪಲ್ ನಿಮಗೆ ಒಂದು 4 ಅಂತ ತಗೋತೀನಿ. ಓಕೆ, 4 ಇನ್ನೊಂದು 8 ಅಂತ ತಗೋತೀನಿ. ಓಕೆನಾ? ಈ 4 ಅಲ್ಲಿ ನಿಮಗೆ ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ? 1 ಟೇಬಲ್ ಅಲ್ಲಿ ಬರುತ್ತೆ, ದೆನ್ 2 ಟೇಬಲ್ ಅಲ್ಲಿ ಬರುತ್ತೆ, ದೆನ್ 4 ಟೇಬಲ್ ಅಲ್ಲಿ ಬರುತ್ತೆ. ಕರೆಕ್ಟಾ? ಅಂದ್ರೆ ಈಗ ಫ್ಯಾಕ್ಟರ್ಸ್ ಅಂದ್ರೆ ದ ನಂಬರ್ ದಟ್ ಈಸ್ ಎಕ್ಸಾಕ್ಟ್ಲಿ ಡಿವೈಡ್ಸ್ ದ ಗಿವನ್ ನಂಬರ್. ಅಂದ್ರೆ ಗಿವನ್ ನಂಬರ್ ಯಾವುದು? 4. ನಾವು ತಗೊಂಡಿರೋದು 4 ನಂಬರ್. ಸೊ ಈ ನಂಬರ್ ಇದೆಯಲ್ಲ 1 2 4, ಇದರಿಂದ 4 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತಾ? ಕರೆಕ್ಟಾ? ದೆನ್ ದಟ್ ಈಸ್ ಯುವರ್ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅರ್ಥ ಆಯ್ತಾ? ದೆನ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈ 8 ಯಾವ ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? 1 ಟೇಬಲ್ ಅಲ್ಲಿ ಬರುತ್ತೆ, 2 4s are 8, 4 2s are 8, then 8 1s are 8. ಕರೆಕ್ಟಾ? ಸೊ ಈ ನಂಬರ್ಸ್ ಏನಿದೆ ಇದು ಈ ಗಿವನ್ ನಂಬರ್ನ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡುತ್ತಾ? ದೆನ್ ದಟ್ ಈಸ್ ಯುವರ್ ಫ್ಯಾಕ್ಟರ್ಸ್. ಅರ್ಥ ಆಯ್ತಾ? ಈಗ ಮಲ್ಟಿಪಲ್ ಚೆಕ್ ಮಾಡೋಣ. ಮಲ್ಟಿಪಲ್ ಅಂತ ಅಂದ್ರೆ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ಸೇಮ್ ಎಕ್ಸಾಂಪಲ್ 4 ಅಂತ ತಗೊಳ್ಳೋಣ. 4ದು ಮಲ್ಟಿಪಲ್ಸ್ ಅಂತ ಅಂದ್ರೆ ಏನು? ಟೇಬಲ್ಸ್. 4 1s are 4, 4 2s are 8, then 4 3s are 12, so and so on. ಇನ್ನೊಂದು 8, ಸೇಮ್ ಎಕ್ಸಾಂಪಲ್ ತಗೋಣ. 8 1s are 8, 8 2s are 16, 8 3s are 24, and so on. ಕರೆಕ್ಟಾ? ಸೊ ಈಗ ಸೊ ಮಲ್ಟಿಪಲ್ಸ್ ಅಂದ್ರೆ ಎ ನಂಬರ್ ದಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಗಿವನ್ ನಂಬರ್. ನಮಗೆ ಗಿವನ್ ನಂಬರ್ ಯಾವುದು? 4 ಮತ್ತೆ 8. ಈ ಮಲ್ಟಿಪಲ್ಸ್ ಅಂದ್ರೆ ಇದು ಆ ಟೇಬಲ್ಸ್ ಅಂತ ಅನ್ಬೋದು. ಸೊ ಈ ಮಲ್ಟಿಪಲ್ಸ್ ಗಿವನ್ ನಂಬರ್ ಇಂದ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಕರೆಕ್ಟಾ? ಎ ನಂಬರ್ ದಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ದ ಗಿವನ್ ನಂಬರ್ ಅಂದ್ರೆ 4 8 12 ಇದೆಲ್ಲ 4 ಇಂದ ಡಿವೈಡ್ ಆಗುತ್ತಾ? ದೆನ್ 4 8 12 ಇಸ್ ಯುವರ್ ಮಲ್ಟಿಪಲ್ಸ್. ದೆನ್ 8 16 24 ಎಕ್ಸೆಟ್ರಾ ಅದು 8 ಇಂದ ಡಿವೈಡ್ ಆಗುತ್ತಾ? ದೆನ್ 8 16 24 ಅದೆಲ್ಲ ಮಲ್ಟಿಪಲ್ಸ್. ಸೊ ಡಿಫರೆನ್ಸ್ ಏನು? ಫ್ಯಾಕ್ಟರ್ಸ್ ಅಂತ ಅಂದ್ರೆ ಕೊಟ್ಟಿರೋ ನಂಬರ್ನ ಫ್ಯಾಕ್ಟರ್ಸ್ ಇಂದ ಡಿವೈಡ್ ಮಾಡ್ತೀವಿ. ಸೊ ಮಲ್ಟಿಪಲ್ಸ್ ಅಂದ್ರೆ ಮಲ್ಟಿಪಲ್ಸ್ ನ ಕೊಟ್ಟಿರೋ ನಂಬರ್ ಇಂದ ಡಿವೈಡ್ ಮಾಡ್ತೀವಿ. ಅದೇ ಸ್ಟೇಟ್ಮೆಂಟ್ ಅಲ್ಲಿ ಇರೋದು. ಓಕೆನಾ? ಸೊ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ ಡನ್. ಓಕೆ, ನೆಕ್ಸ್ಟ್ ಪ್ರೈಮ್ ನಂಬರ್. ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರೈಮ್ ನಂಬರ್ ಮತ್ತೆ ಕಂಪೋಸಿಟ್ ನಂಬರ್. ಈಗ
ಎಕ್ಸಾಂಪಲ್ ತಗೊಳ್ಳೋಣ, ಓಕೆನಾ. ಪ್ರೈಮ್ ನಂಬರ್ ಮತ್ತೆ ಕಂಪೋಸಿಟ್ ನಂಬರ್ ವಿತ್ ಹ್ಯಾಸ್ ಓನ್ಲಿ ಟೂ ಫ್ಯಾಕ್ಟರ್ಸ್ ಅಂಡ್ ಇಟ್ ಸೆಲ್ಫ್. ಓನ್ಲಿ ಟೂ ಫ್ಯಾಕ್ಟರ್ಸ್. ಕಂಪೋಸಿಟ್ ನಂಬರ್ ಅಂದ್ರೆ ಮೋರ್ ದ್ಯಾನ್ ಟೂ ಫ್ಯಾಕ್ಟರ್ಸ್. ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಎಕ್ಸಾಂಪಲ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೈಮ್ ನಂಬರ್ ಯಾವ್ದ್ಯಾವುದು, 2, 3, 5, 7, 11 ಅಂಡ್ ಸೋ ಆನ್. ಇದೆಲ್ಲ ಪ್ರೈಮ್ ನಂಬರ್ಸಾ. ಸೊ ಪ್ರೈಮ್ ನಂಬರ್ ಈಗ 2 ಅಂತ ತಗೊಳ್ಳೋಣ. ಇದು ಯಾವ್ದ್ಯಾವ್ದ್ರಿಂದ ಡಿವೈಡ್ ಆಗ್ತದೆ? 1 ಟೇಬಲ್ ಇಂದ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಅದಾದ ಮೇಲೆ 2 ಟೇಬಲ್. 1 2s are 2, 2 1s are 2. ಸೊ ಇದನ್ನ ನಾವು ಫ್ಯಾಕ್ಟರ್ಸ್ ಅಂತೀವ. ಕೊಟ್ಟಿರೋ ನಂಬರ್ನ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡೋದಕ್ಕೆ ಫ್ಯಾಕ್ಟರ್ಸ್ ಅಂತೀವಿ. ಸೊ 2 ಫ್ಯಾಕ್ಟರ್ಸ್ ಅಷ್ಟೇ ಇರೋದ. ದೆನ್ 3 ಚೆಕ್ ಮಾಡೋಣ. 1 ಮತ್ತೆ 3. ಸೊ 2 ಫ್ಯಾಕ್ಟರ್ಸ್. ಕರೆಕ್ಟಾ? ಸೊ ಅಂದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ದ ಪ್ರೈಮ್ ನಂಬರ್, ದ ನಂಬರ್ ವಿತ್ ಓನ್ಲಿ 2 ಫ್ಯಾಕ್ಟರ್ಸ್. ಕರೆಕ್ಟಾ? 1 ಯಾವಾಗ್ಲೂ ನಂಬರ್ 1 ಫ್ಯಾಕ್ಟರ್ ಇರುತ್ತೆ, ಇನ್ನೊಂದು ಅದೇ ನಂಬರ್. ಓಕೆ, 1 ಅಂಡ್ ಇಟ್ ಸೆಲ್ಫ್. ಇದರಲ್ಲಿ ನಂಬರ್ ವಿತ್ ಓನ್ಲಿ 2 ಫ್ಯಾಕ್ಟರ್ಸ್, ದಟ್ ಈಸ್ 1 ಅಂಡ್ ಇಟ್ ಸೆಲ್ಫ್. ಅದು ಮಿಸ್ ಆಗಿದೆ. 1 ಯಾವ್ದ್ರಲ್ಲಿ ಎಲ್ಲವಾಗ್ಲೂ ಕಾಮನ್ ಇರುತ್ತೆ, ಆಮೇಲೆ ಯಾವ ಪ್ರೈಮ್ ನಂಬರ್ ಇರುತ್ತಲ್ಲ ಅದಿರುತ್ತೆ. ಎರಡೇ ಫ್ಯಾಕ್ಟರ್ಸ್. ಸೊ ಕಂಪೋಸಿಟ್ ನಂಬರ್ ಅಂತ ಬಂದ್ರೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಯಾವ್ದಾವುದು? ಫಾರ್ ಎಕ್ಸಾಂಪಲ್ 8 ಅಂತ ತಗೊಳ್ಳಿ. ಓಕೆನಾ? 8 ಅಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಇದೆ? 1 8s are 8, 4 2s are 8, 2 4s are 8 and 8 1s are 8. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಬಂತಾ? ಸೊ 4. ಸೊ ಪ್ರೀವಿಯಸ್ ಇದ್ರಲ್ಲೂ ನಾನು ಎಕ್ಸಾಂಪಲ್ ಅಲ್ಲಿ ತಗೊಂಡಿದ್ದೀನಿ ನೋಡಿ. ಸೊ 4 ಕೂಡ ಕಂಪೋಸಿಟ್ ನಂಬರ್, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಯಾವ್ದು ಪ್ರೈಮ್ ನಂಬರ್ ಅಲ್ವೋ ಅದೆಲ್ಲ ಕಂಪೋಸಿಟ್ ನಂಬರ್ಸ್. ಅದನ್ನ ನೆನ್ಪಿಟ್ಕೊಳ್ಳಿ. ಪ್ರೈಮ್ ನಂಬರ್ ಅಂದ್ರೇನು? ಅದಕ್ಕೆ 2 ಫ್ಯಾಕ್ಟರ್ಸ್ ಅಷ್ಟೇ ಇರುವಂತದ್ದು. 2 3 5 7 11 ಅದೆಲ್ಲ ಪ್ರೈಮ್ ನಂಬರ್ಸ್. ಸೊ ಯಾವ್ದಾವ್ದು ಪ್ರೈಮ್ ನಂಬರ್ಸ್ ಅಲ್ವೋ ಅದೆಲ್ಲ ಕಂಪೋಸಿಟ್ ನಂಬರ್ಸ್. ಈಗ ಇಲ್ಲಿ 2 ಇದೆ, 3 ಇದೆ, 4 ಇಲ್ಲ ಪ್ರೈಮ್ ನಂಬರ್ ಅಲ್ಲಿ. ಸೊ 4 ಕಂಪೋಸಿಟ್ ನಂಬರ್, ಮೋರ್ ದೆನ್ 2 ಫ್ಯಾಕ್ಟರ್ಸ್. ದೆನ್ 5 ಆಯ್ತು. 6 ಇಲ್ಲ, 6 ಕೂಡ ಕಂಪೋಸಿಟ್ ನಂಬರ್. ಎಕ್ಸಾಂಪಲ್ 6 ತಗೊಳ್ಳಿ. ಸೊ 1 ಟೇಬಲ್ ಅಲ್ಲಿ 1 6s are 6, 3 2s are 6, 2 3s are 6, ದೆನ್ 6 1s are 6. 4 ಫ್ಯಾಕ್ಟರ್ಸ್ ಇದೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಫ್ಯಾಕ್ಟರ್ಸ್, ದೆನ್ ಮಲ್ಟಿಪಲ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಪ್ರೈಮ್ ನಂಬರ್ ಅಂದ್ರೆ ಏನು, ಕಂಪೋಸಿಟ್ ನಂಬರ್ ಅಂದ್ರೆ ಏನು ಅಂತಾನು ಗೊತ್ತಾಯ್ತು. ಓಕೆನಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಈಗ HCF. ಓಕೆ, HCF ಅಂತ ಅಂದ್ರೆ ಏನು ನಿಮಗೆಲ್ಲ ಗೊತ್ತಿದೆ. HCF ಅಂತ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ಲೀಸ್ಟ್ ಕಾಮನ್ ಮಲ್ಟಿಪಲ್, LCM ಅಂತ ಅಂದ್ರೆ. HCF ಅಂತ ಅಂದ್ರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. LCM ಅಂತ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಸೊ HCF ಆಫ್ 2 or more numbers is the largest positive integers that divides each of the integers. ಈ ಸೆಂಟೆನ್ಸ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, LCM of 2 or more numbers is the smallest positive number which is exactly divisible by each given number. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೆಂಟೆನ್ಸ್ ಯಾರು ಸ್ಟೇಟ್ ದ ಡೆಫಿನೇಷನ್ ಆಫ್ HCF LCM ಅಂತ ಕೇಳಲ್ಲ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಷ್ಟೇ. ಸೊ ಈಗ ನಾನು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆನಾ? ಒಂದು ನಂಬರ್ ತಗೋತೀನಿ ನಾನು, 24 and 32. ಓಕೆನಾ? ಇದ್ರದ್ದು HCF ಕ್ಯಾಲ್ಕುಲೇಟ್ ಮಾಡ್ಬೇಕು ನಾನು. HCF 24 ಮತ್ತೆ 32. ಸೊ 24 ಈಗ ಚೆಕ್ ಮಾಡೋಣ. 24 ಮತ್ತೆ 32. 24 ಮಲ್ಟಿಪಲ್ಸ್ ಏನೇನ್ ಅಂದ್ರೆ ಫ್ಯಾಕ್ಟರ್ಸ್ ಏನೇನ್ ಬರುತ್ತೆ 24ದು? 24 1s, ದೆನ್ 2 ಬರುತ್ತೆ, ದೆನ್
3, 4, 6, 8, 12, ಓಕೆ ಅಂಡ್ ಸೊ ಆನ್ 24 ಫ್ಯಾಕ್ಟರ್ಸ್. ಸೊ ನಾನು ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿ ನಿಮಗೆ ಹೇಳಬೇಕಾಯ್ತು, ಬಟ್ ಇದರಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ದೆನ್ 32 ಫ್ಯಾಕ್ಟರ್ಸ್ ಏನು? 1, 2, 3, 4, 8, 16 ಅಂಡ್ ಸೋ ಆನ್. ಕರೆಕ್ಟಾ? ಈಗ ಅರ್ಥ ಮಾಡ್ಕೊಳ್ಳಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಬೇಕು ನಮಗೆ. ಬಟ್ ಫಸ್ಟ್ ಕಾಮನ್ ಫ್ಯಾಕ್ಟರ್ನ ನೋಡ್ಕೊಳ್ಳೋಣ. ಕಾಮನ್ ಫ್ಯಾಕ್ಟರ್ ಯಾವ್ದು? 1 ಇದೆ, 2 ಇದೆ, 3, 4, 6 ಇಲ್ಲ, ದೆನ್ 8 ಇದೆ. ಸೊ ಸದ್ಯಕ್ಕೆ ಇಷ್ಟು. ಕರೆಕ್ಟಾ? ಇನ್ನು ಮಿಕ್ಕಿದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ಹೈಯೆಸ್ಟ್ ಇದು ಕಾಮನ್ ಫ್ಯಾಕ್ಟರ್. ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು? 8. ಕರೆಕ್ಟಾ? ಸೊ ದಟ್ ಈಸ್ HCF. ಅರ್ಥ ಆಯ್ತಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇರಬೇಕು, ಅದರಲ್ಲಿ ಹೈಯೆಸ್ಟ್ ನಂಬರ್. ಡನ್. ಸೊ ಎಲ್ ಸಿ ಎಮ್ದು ಚೆಕ್ ಮಾಡೋಣ ಈಗ. ಸೇಮ್ ಎಕ್ಸಾಂಪಲ್, ಒಂದು LCM ಆಫ್ 24 and 16 ಅಂತ ತಗೊಳ್ಳೋಣ. ಓಕೆ, 24 and 16. ಈಗ 24 ಫ್ಯಾಕ್ಟರ್ಸ್ ಏನೇನಿದೆ? LCM ಲೀಸ್ಟ್ ಕಾಮನ್ ಮಲ್ಟಿಪಲ್. LCM HCF ಅಂತ ಅಂದ್ರೆ ಫ್ಯಾಕ್ಟರ್ಸ್, ನೆನ್ಪಿಟ್ಕೊಳ್ಳಿ. ಸೊ ಆ ಕೊಟ್ಟಿರೋ ನಂಬರ್ ಇಂದ ಗಿವನ್ ನಂಬರ್ನ ಡಿವೈಡ್ ಆಗಬೇಕು ಎಕ್ಸಾಕ್ಟ್ ಆಗಿ. ಸೊ ಮಲ್ಟಿಪಲ್ ಅಂತ ಅಂದ್ರೆ ಆ ಗಿವನ್ ನಂಬರ್ ಇಂದ ಆ ಮಲ್ಟಿಪಲ್ಸ್ ನ ಡಿವೈಡ್ ಮಾಡಬೇಕು. ಮಲ್ಟಿಪಲ್ಸ್ 24 ಏನು ಮಲ್ಟಿಪಲ್ಸ್? 24, 48, ಓಕೆ, 24, 48, ದೆನ್ ಈಗ 16 ಮಲ್ಟಿಪಲ್ ಸ್ಟ್ರಕ್ ಆಯ್ತಾ? ಎಲ್ಲ ನೆಟ್ವರ್ಕ್ ಕರೆಕ್ಟ್ ಇದೆ. ಓಕೆ, 16, 32, 48, ಓಕೆ ಅಂಡ್ ಸೋ ಆನ್. ಸೊ ಇವಾಗ ಕಾಮನ್ ಮಲ್ಟಿಪಲ್ ಯಾವುದು? ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವ್ದಿದೆ? 48. ಡನ್. ಸೊ ಆನ್ಸರ್ ಈಸ್ 48. ಸೊ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಮತ್ತೆ ಮಲ್ಟಿಪಲ್ಸ್ ಡಿಫ್ರೆನ್ಸ್ ನಿಮಗೆ ಅರ್ಥ ಆಗಿದೆ. ಸೊ LCM ಅಂತ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಡನ್. ಓಕೆನಾ? ಇನ್ನೂ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ LCM ಕ್ಯಾಲ್ಕುಲೇಟ್ ಮಾಡೋದು. ಸೊ 24 ಮತ್ತೆ 16 ಇದೆಯಾ? ಈ 24, 16 ಅಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? 24. ಸೊ ಅದು 16 ಇಂದ ಡಿವೈಡ್ ಆಗತ್ತಾ? ಆಗಲ್ಲ. ಸೊ 24 ನೆಕ್ಸ್ಟ್ ಮಲ್ಟಿಪಲ್ ಏನು? 48. ಸೊ ಇದು 16 3s 48 ಡಿವೈಡ್ ಆಗತ್ತಾ? 48 is your LCM. ಅರ್ಥ ಆಯ್ತಾ? ಇದೊಂದು ಸಿಂಪಲ್ ಟ್ರಿಕ್. ನೆಕ್ಸ್ಟ್ HCF LCM ಎಲ್ಲ ಗೊತ್ತಾಯ್ತು. ಸೊ ಅದ ಡಿಫ್ರೆನ್ಸ್ ನ ಚೆಕ್ ಮಾಡೋಣ ಈಗ. ಡಿಫ್ರೆನ್ಸ್ ಏನೇನಪ್ಪಾ? HCF LCM. HCF ಅಂದ್ರೆ ಡಿವೈಡ್ಸ್ ಈಚ್ ಆಫ್ ದ ಇಂಟಿಜರ್ಸ್. ಓಕೆ, ಡಿವೈಡ್ಸ್ ಈಚ್ ಆಫ್ ದ ಇಂಟಿಜರ್ಸ್. ದೆನ್ LCM ಅಂದ್ರೆ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಈಚ್ ಗಿವನ್ ನಂಬರ್ಸ್. ಓಕೆ, ಸೊ HCF ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದ ಗಿವನ್ ನಂಬರ್. ಯಾವಾಗ್ಲೂ HCF ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಆ ನಂಬರ್ಗಿನ್ನ ಲೆಸ್ ದ್ಯಾನ್ ಅಥವಾ ಈಕ್ವಲ್ ಆಗಿರುತ್ತೆ. ಓಕೆನಾ? LCM ಮೋರ್ ದ್ಯಾನ್ ಆರ್ ಈಕ್ವಲ್ ಟು ದ ಗಿವನ್ ನಂಬರ್. ಈಗ ಎಕ್ಸಾಂಪಲ್ ಚೆಕ್ ಮಾಡೋಣ. HCF ಯಾವಾಗ್ಲೂ ಅದಕ್ಕಿನ್ನ ಲೆಸ್ ದ್ಯಾನ್ ಆರ್ ಈಕ್ವಲ್ ಇರುತ್ತೆ. ಕೊಟ್ಟಿರೋ ನಂಬರ್ಗಿನ್ನ 24 ಮತ್ತೆ 32 ಕೊಟ್ಟಿದಾರ, ಅದಕ್ಕಿನ್ನ ಕಮ್ಮಿ ಇದೆಯಾ HCF? ಡನ್. ದೆನ್ LCM ಏನಿದೆ? 48 ಕೊಟ್ಟಿರೋ ನಂಬರ್ಗಿನ್ನ ಗ್ರೇಟರ್ ದ್ಯಾನ್, ಮೋರ್ ದ್ಯಾನ್ ಆರ್ ಈಕ್ವಲ್ ಇರುತ್ತೆ. ಅರ್ಥ ಆಯ್ತಾ? ಅದು ನೆನಪಲ್ಲಿರಲಿ. ನೀವು ಆನ್ಸರ್ HCF LCM ಕ್ಯಾಲ್ಕುಲೇಟ್ ಮಾಡಿದಾಗ ಇದೊಂದು ಪಾಯಿಂಟ್ ನೆನಪಲ್ಲಿರಲಿ. HCF ಯಾವತ್ತಿದ್ರು ಕೊಟ್ಟಿರೋ ನಂಬರ್ಗಿನ್ನ ಕಮ್ಮಿ ಅಥವಾ ಈಕ್ವಲ್ ಆಗಿರುತ್ತೆ.
ಎಲ್ ಸಿ ಎಮ್ ಕೊಟ್ಟಿರೋ ನಂಬರ್ಗಿನ್ನ ಜಾಸ್ತಿ ಅಥವಾ ಈಕ್ವಲ್ ಆಗಿರುತ್ತೆ. ಅದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ದೆನ್ ಎಚ್ ಸಿ ಎಫ್ ಆಫ್ ಕೋ ಪ್ರೈಮ್ ನಂಬರ್ ಈಸ್ 1, ಎಲ್ ಸಿ ಎಮ್ ಆಫ್ ಕೋ ಪ್ರೈಮ್ ನಂಬರ್ ಈಸ್ ದೇರ್ ಪ್ರಾಡಕ್ಟ್. ಈ 3 ಪಾಯಿಂಟ್ಸ್ ಡಿಫರೆನ್ಸ್ ತಲೆಯಲ್ಲಿರಲಿ. ಓಕೆನಾ? ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ. ಓಕೆ, ಸೊ ಇದು ಫಾರ್ಮುಲಾ ಇದೆ, ರಿಲೇಷನ್ ಬಿಟ್ವೀನ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ. ಲಿಸನ್ ಹಿಯರ್, ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಕಲ್ತಾಯ್ತು. ಸೊ ಈ ರಿಲೇಷನ್ ಬಿಟ್ವೀನ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಅಂತ ಅಂದ್ರೆ ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಂಡು ಹೇಳ್ಬಿಡ್ತೀನಿ. ಎಚ್ ಸಿ ಎಫ್ ಯಾವುದೋ ಒಂದು ನಂಬರ್, ಫಾರ್ ಎಕ್ಸಾಂಪಲ್ ಎ ಒಂದು ನಂಬರು, ಬಿ ಒಂದು ನಂಬರ್. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಎ ನಾನೇನ್ ಮಾಡ್ತೀನಿ 12 ಅಂತ ತಗೋತೀನಿ, ಬಿ ನಾನು 20 ಅಂತ ತಗೋತೀನಿ. ಕರೆಕ್ಟಾ? ಎರಡು ನಂಬರ್. ಎಚ್ ಸಿ ಎಫ್ ಆಫ್ ದಿಸ್ ನಂಬರ್ ಅಂಡ್ ಎಲ್ ಸಿ ಎಂ ಆಫ್ ದಿಸ್ ನಂಬರ್ ಅಂದ್ರೆ 12 ಮತ್ತೆ 20 ಇದು ಎಚ್ ಸಿ ಎಫ್, 12 ಮತ್ತೆ 20 ಇದು ಎಲ್ ಸಿ ಎಂ. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು, ದಟ್ ಮಸ್ಟ್ ಬಿ ಈಕ್ವಲ್ ಟು, ಆಗ್ಲೇಬೇಕು, ದಟ್ ಮಸ್ಟ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಈಗ ನೋಡಿ, ಈ ಎರಡು ನಂಬರ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಇದೆಯಾ ಇಲ್ಲಿ. ಸೊ 12 ಇಂಟು 20, ಕರೆಕ್ಟಾ? ಇದೇನ್ ಬರುತ್ತೆ? 24, 240, ಕರೆಕ್ಟಾ? ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ 240 ಬಂತು. ಈಗ ಎಚ್ ಸಿ ಎಫ್ ಆಫ್ ದೀಸ್ ಟೂ ನಂಬರ್ಸ್, ಎಚ್ ಸಿ ಎಫ್ ಏನ್ ಬರುತ್ತೆ? 4 ಬರುತ್ತೆ. 12 ಮತ್ತೆ 22 ಎಚ್ ಸಿ ಎಫ್ 4 ಬರುತ್ತೆ. ಅದಾದ್ಮೇಲೆ ಎಲ್ ಸಿ ಎಂ ಏನ್ ಬರುತ್ತೆ? 60. ಎಲ್ ಸಿ ಎಂ 60, ಎಚ್ ಸಿ ಎಫ್ 4 ಬರುತ್ತೆ, ಎಲ್ ಸಿ ಎಂ 60 ಬರುತ್ತೆ. ಸೊ ಈ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಪ್ರಾಡಕ್ಟ್ ಮತ್ತೆ ಆ ಎರಡು ನಂಬರ್ದು ಪ್ರಾಡಕ್ಟ್ ಈಕ್ವಲ್ ಆಗಬೇಕು. ಸೊ ಅದು ರಿಲೇಷನ್ ಬಿಟ್ವೀನ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ. ಸೊ ಟೂ ನಂಬರ್ಸ್ ಪ್ರಾಡಕ್ಟ್ 240, ಎಚ್ ಸಿ ಎಫ್ ಎಲ್ ಸಿ ಎಂ 60 ಇಂಟು 4, 240. ಕರೆಕ್ಟಾ? ಸೊ ಇದನ್ನೇ ರಿಲೇಷನ್ ಬಿಟ್ವೀನ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಅಂತ ಹೇಳ್ತಾ ಇರೋದು. ಇನ್ನೊಂದು, ಎಚ್ ಸಿ ಎಫ್ ಆಫ್ ಟೂ ನಂಬರ್ ಇಸ್ ಅ ಫ್ಯಾಕ್ಟರ್ ಆಫ್ ದರ್ ಎಲ್ ಸಿ ಎಂ. ಫ್ಯಾಕ್ಟರ್ಸ್ ಅಂತ ಅಂದ್ರೆ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗಬೇಕು. ಕರೆಕ್ಟಾ? ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್, ಎಚ್ ಸಿ ಎಫ್ ಆಫ್ ಟೂ ನಂಬರ್ ಇಸ್ ಅ ಫ್ಯಾಕ್ಟರ್ ಆಫ್ ದರ್ ಎಲ್ ಸಿ ಎಂ. ಅಂದರೆ ಇಲ್ಲಿ ಎಚ್ ಸಿ ಎಫ್ ಏನಿದೆ? 4 ಇದೆಯಾ? ಫ್ಯಾಕ್ಟರ್ ಏನಿದೆ ಅಂದ್ರೆ ಎಲ್ ಸಿ ಎಂ ಏನಿದೆ? 60. ಅಂದ್ರೆ ಅರ್ಥ ಎಚ್ ಸಿ ಎಫ್ ಯಾವುದೇ ಎರಡು ನಂಬರ್ದು ಎಚ್ ಸಿ ಎಫ್ ಎಲ್ ಸಿ ಎಂ ನ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡುತ್ತೆ ಅಂತ ಅರ್ಥ. ಓಕೆ, ಇಲ್ಲಿ ಡಿವೈಡ್ ಆಗುತ್ತಾ 4 ಇಂದ? ಕರೆಕ್ಟಾ? 4 ಇಂದ 60 ಡಿವೈಡ್ ಆಗುತ್ತೆ. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಎಚ್ ಸಿ ಎಫ್ ಫಾರ್ ಗಿವನ್ ನಂಬರ್ಸ್, ಟೂ ನಂಬರ್ಸ್ ಅಂಡ್ ಎಲ್ ಸಿ ಎಂ ಆಫ್ ಗಿವನ್ ನಂಬರ್ ಮಸ್ಟ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದ ಗಿವನ್ ನಂಬರ್ಸ್. ನಾನು ಇಲ್ಲಿ ತೋರಿಸಿದ್ದೀನಿ 240 ಈಕ್ವಲ್ಸ್ 240. ಇನ್ನೊಂದು ಪಾಯಿಂಟ್, ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಇಸ್ ಅ ಫ್ಯಾಕ್ಟರ್ ಆಫ್ ದರ್ ಎಲ್ ಸಿ ಎಂ. ಅಂದ್ರೆ ಯಾವ್ದಾದ್ರು ಎರಡು ನಂಬರ್ದು ಎಚ್ ಸಿ ಎಫ್ ಅದೇ ಎರಡು ನಂಬರ್ದು ಎಲ್ ಸಿ ಎಂ ನ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡುತ್ತೆ. ಅಷ್ಟೇ, ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸೆಂಟೆನ್ಸ್ ಅಥವಾ ಡೆಫಿನೇಷನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಮ್ಯಾಥ್ಸ್ ಅಲ್ಲಿ ಡೆಫಿನೇಷನ್ ಏನು ಕೇಳಕ್ ಹೋಗಲ್ಲ. ನೆಕ್ಸ್ಟ್, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಓಕೆ, ನೆಕ್ಸ್ಟ್, see, every composite number can be written as a product of primes and this factorization is unique. Every composite number can be written as product of primes and the factorization is unique. Okay, ನೆನಪಲ್ಲಿರಲಿ. then unique, done. Factorization is unique. Okay, so every composite number can be written as a product of primes and this factorization is unique apart from the order in which the prime factors
occur. ಓಕೆ, ಅಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, ಯಾವುದೋ ಒಂದು ಕಾಂಪೋಸಿಟ್ ನಂಬರ್, ಯಾವ್ದಾದ್ರೂ ಆಗ್ಲಿ ಕಾಂಪೋಸಿಟ್ ನಂಬರ್, ಓಕೆನಾ, ಅದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಪ್ರತಿ ಒಂದು ನಂಬರ್ಗೂ ಆ ಪ್ರೈಮ್ ಫ್ಯಾಕ್ಟರ್ಸ್ ಬಂದಿರುತ್ತಲ್ಲ ಅದು ಯುನಿಕ್. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಂಬರ್ ಅಂತ ತಗೊಂಡ್ರೆ ಅದಕ್ಕೆ ಪ್ರೈಮ್ ಫ್ಯಾಕ್ಟರ್ಸ್ 2 to the power of 3, then plus 2 to the power of 3 to the power of 2 plus 4 to the power of 1 ಅಂತ ಅನ್ಕೊಳ್ಳಿ. ಓಕೆನಾ, ಇದು ಯುನಿಕ್. ನಾವೇನ್ ಮಾಡ್ಬೋದು, 4 to the power of 1 ಪ್ಲಸ್ 3 to the power of ಸ್ಕ್ವೇರ್ ಪ್ಲಸ್ 2 to the power of ಕ್ಯೂಬ್ ಅಂತ ಬರಿಬೋದು. ಆ ಪ್ಯಾಟರ್ನ್ ಅಥವಾ ಪ್ಲೇಸಸ್ ನ ಎಕ್ಸ್ಚೇಂಜ್ ಮಾಡ್ಬೋದು, ಬಟ್ ಆ ಯುನಿಕ್ನೆಸ್ ನ ಎಕ್ಸ್ಚೇಂಜ್ ಮಾಡಕ್ಕಾಗಲ್ಲ. ಪ್ರತಿಯೊಂದು ಕಂಪೋಸಿಟ್ ನಂಬರ್ಗೂ ಒಂದು ಪ್ರೈಮ್ ಅಂಡ್ ಇಟ್ಸ್ ಫ್ಯಾಕ್ಟರೈಸೇಷನ್ ಇಸ್ ಯುನಿಕ್ ಅಂತ ಹೇಳ್ತೀವಿ. ಕರೆಕ್ಟಾ? ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಸೆಂಟೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಓಕೆ, ಡನ್. ನೆಕ್ಸ್ಟ್ ಇಲ್ಲಿ ನೋಡಿ, HCF ಅಂದ್ರೆ ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್. ಓಕೆ, LCM ಅಂದ್ರೆ ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್ಡ್ ಇನ್ ದ ನಂಬರ್ಸ್. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದು ಎಕ್ಸಾಂಪಲ್. ಓಕೆ, ಲಿಸನ್ ಹಿಯರ್. ಒಂದು ನಂಬರ್ 144 ಮತ್ತೆ 180 ಅಂತ ಒಂದು ನಂಬರ್ ತಗೊಳ್ಳೋಣ. ಇದನ್ನ ಎಕ್ಸಾಂಪಲ್ ಅಂತ ಅನ್ಕೊಳ್ಳೋಣ. ಓಕೆನಾ, ಕಾಣಿಸ್ತಾ ಇದೆಯಾ? ಡನ್. ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ. 144 ಡನ್. 144 ಇದನ್ನ ಯಾವ್ದ್ರಿಂದ 272 2 into 72 144 ಡನ್. ಅದಾದ್ಮೇಲೆ 2 into 36 ಡನ್. ಅದಾದ್ಮೇಲೆ 2 18s ದೆನ್ 2 9s ದೆನ್ 3 3s ದೆನ್ 3 1s. ಕರೆಕ್ಟಾ? ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡ್ಕೊಂಡಿರೋದು. ಓಕೆ, ನಾವು ಪ್ರೈಮ್ ನಂಬರ್ಸ್ ಅಲ್ಲೇ ಫ್ಯಾಕ್ಟರ್ಸ್ ಅಂದ್ರೆ ಪ್ರೈಮ್ ನಂಬರ್ಸ್ ಅಲ್ಲೇ ಕೊಟ್ಟಿರೋ ನಂಬರ್ ನ ಡಿವೈಡ್ ಮಾಡ್ತೀವಿ. ಪ್ರೈಮ್ ನಂಬರ್ಸೇ ಫ್ಯಾಕ್ಟರ್ಸ್ ಆಗಿ ಬರುತ್ತೆ ಇಲ್ಲಿ. ಸೊ ಅದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಅಂತೀವಿ. ಓಕೆ, ಇದು ಒಂದಾಯ್ತು. ಈಗ 180 ಚೆಕ್ ಮಾಡೋಣ. 180. ಸೊ 2 9s are 18. ಓಕೆ, ದೆನ್ 245 is a 90. ದೆನ್ 5 9s are 45. then 3 3s then 3 1s. ಕರೆಕ್ಟಾ? ಈಗ ಚೆಕ್ ಮಾಡೋಣ ಇದನ್ನ. ನಾವು ಇಲ್ಲಿ ನೋಡಿ 144ದು ಫ್ಯಾಕ್ಟರ್ಸ್ ಬರ್ಕೊಳ್ಳೋಣ, 180ದು ಫ್ಯಾಕ್ಟರ್ಸ್ ನ ಬರ್ಕೊಳ್ಳೋಣ. ಸೊ 144ದು 2 to the power of 4. ಓಕೆ, 2 to the power of 4 into 3 to the power of ಸ್ಕ್ವೇರ್. ಕರೆಕ್ಟಾ? ಅದಾದ್ಮೇಲೆ 180ದು 2 to the power of ಸ್ಕ್ವೇರ್ ಇಂಟು 3 to the power of ಸ್ಕ್ವೇರ್ ಇಂಟು 5 to the power of 1 ಅಂತ ಅನ್ಕೊಳ್ಳೋಣ. ಈಗ ನಮಗೆ ಅರ್ಥ ಆಗ್ಬೇಕು ಅಂದ್ರೆ ಇಲ್ಲಿ 2 ಮತ್ತೆ 3 ಫ್ಯಾಕ್ಟರ್ಸ್ ಇದೆ 144ದು, 180ಲಿ 2 3 5 ಇದೆ. ಸೊ ನಾನು ಮೇಲ್ಗಡೆ ಏನಂತ ಮಾಡ್ತೀನಿ, ಅದನ್ನ ಲಿಸನ್ ಹಿಯರ್, 5 to the power 0 ಅಂತ ಹಾಕೊಂಡೆ, ಈಕ್ವಲ್ ಆಗ್ಲಿ ಅಂತ ಅರ್ಥಕ್ಕೆ. ಓಕೆನಾ? ಈಗ ನೋಡಿ, ಸೊ HCF ಅಂತ ಅಂದ್ರೆ ಏನು? HCF ಅಂಡ್ LCM. ಸಾರಿ, ಸ್ವಲ್ಪ ಕೆಳಗೆ ಬರೀತೀನಿ. LCM. ಕರೆಕ್ಟಾ? ನೆಕ್ಸ್ಟ್, ಈ ಇದರಲ್ಲಿ ನಿಮಗೆ HCF ಅಂತ ಅಂದ್ರೆ ಏನು? ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್. ಈ ಫ್ಯಾಕ್ಟರ್ಸ್ ಅಲ್ಲಿ ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಈಗ 2 ಇದೆ, 3 ಇದೆ, 5 ಇದೆ. ಕರೆಕ್ಟಾ? ಸೊ ಇದರಲ್ಲಿ 2 ಅಲ್ಲಿ ಸ್ಮಾಲೆಸ್ಟ್ ಪವರ್ ಯಾವುದು? 4 ಮತ್ತೆ 2 ಇದೆ, ಅದು 2. ಸೊ 3 ಅಲ್ಲಿ ಸೇಮ್ ಇದೆ 2.
ಇದರಲ್ಲಿ 0 5 ಅಲ್ಲಿ. ಸೊ ಇದನ್ನ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ? 2 to the 4 36 HCF is 36 ಡನ್. ಸೊ LCM ಅಲ್ಲಿ 2 3 ಮತ್ತೆ 5. ಸೊ ಇದರಲ್ಲಿ ಹೈಯೆಸ್ಟ್ ಪವರ್, LCM ಅಂದ್ರೆ ಹೈಯೆಸ್ಟ್ ಪವರ್ 2 to the power of 4 2 1. ಇದನ್ನು ಮಾಡಿದಾಗ 0 2 7. ಅರ್ಥ ಆಯ್ತಾ? ಸೊ HCF ಅಂತ ಅಂದ್ರೆ ದ ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್, LCM ಅಂದ್ರೆ ಹೈಯೆಸ್ಟ್ ಪವರ್. ಅದು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಸೊ ನಿಮಗೆ ವರ್ಡ್ ಪ್ರಾಬ್ಲಮ್ಸ್ ಅಲ್ಲಿ ಕೆಲವೊಂದರಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಓಕೆನಾ? HCF LCM ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ದೇನೆ. ಇಫ್ ಕ್ವಶನ್ ಆಸ್ಕ್ಸ್ ಅಬೌಟ್ ಮ್ಯಾಕ್ಸಿಮಮ್ ಅಂಡ್ ಹೈಯೆಸ್ಟ್, ಕ್ವಶನ್ ಅಲ್ಲಿ ಮ್ಯಾಕ್ಸಿಮಮ್, ಗ್ರೇಟೆಸ್ಟ್, ಹೈಯೆಸ್ಟ್ ಅಂತ ಇದ್ದಾಗ ಅದು HCF ಯೂಸ್ ಮಾಡಬೇಕು. ಕರೆಕ್ಟಾ? ಈ ತರ ವರ್ಡ್ಸ್ ನಿಮಗೆ ಕ್ವಶನ್ ಅಲ್ಲಿ ಕಾಣ್ತು ಅಂದ್ರೆ ಅದು HCM ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ LCM ಫೈಂಡ್ ಔಟ್ ಮಾಡೋದಕ್ಕೆ ಮಿನಿಮಮ್, ಸ್ಮಾಲೆಸ್ಟ್, ಶಾರ್ಟೆಸ್ಟ್ ಅಂತ ಇದ್ದಾಗ ಅದು LCM ಫೈಂಡ್ ಔಟ್ ಮಾಡಬೇಕು. ನೆನಪಲ್ಲಿರಲಿ. ಈಗ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದ್ರೆ ಏನು? ಅದರಲ್ಲಿ 2 ಟೈಪ್ಸ್ ಇದೆ. ಒಂದು ರ್ಯಾಷನಲ್ ನಂಬರ್, ಇನ್ನೊಂದು ಇರ್ಯಾಷನಲ್ ನಂಬರ್. ಓಕೆ, ಸೊ ರ್ಯಾಷನಲ್ ನಂಬರ್ ಅಂದ್ರೆ ಏನು? ಎ ನಂಬರ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P/Q, where P and Q are co-prime integers, is called as rational numbers. P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ರ್ಯಾಷನಲ್ ನಂಬರ್ ಅಂತ ಅಂತೀವಿ. ಓಕೆ, ಸೊ ಆ P/Q ಇರುತ್ತಲ್ಲ, ಇದರಲ್ಲಿ ಒಂದು ಕಂಡೀಷನ್ ಇದೆ, Q 0 ಇರಬಾರ್ದು. ಓಕೆನಾ? ಇದು ಪಾಯಿಂಟ್ ನೆನಪಲ್ಲಿರಲಿ. ನೆಕ್ಸ್ಟ್, ದ ಡೆಸಿಮಲ್ ರೆಪ್ರೆಸೆಂಟೇಷನ್ ಇಸ್ ಐದರ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ಅಂಡ್ ರಿಕರಿಂಗ್. ರಿಕರಿಂಗ್ ಅಂದ್ರೆ ರಿಪೀಟಿಂಗ್, ಟರ್ಮಿನೇಟಿಂಗ್ ಅಂದ್ರೆ ಕಂಟಿನ್ಯೂಸ್. ಪಾಯಿಂಟ್ ಆದ್ಮೇಲೆ ಈಗ 0.2 3 4 5 6 7 8 1 2 3 ಕಂಟಿನ್ಯೂಸ್ ಆಗಿರುತ್ತೆ. ನಾನ್ ಟರ್ಮಿನೇಟಿಂಗ್ ಅಂದ್ರೆ ಸ್ಟಾಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಟರ್ಮಿನೇಟಿಂಗ್ ಅಂತ ಅಂದ್ರೆ 0.2142 ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ, ಅದನ್ನ ಟರ್ಮಿನೇಟಿಂಗ್ ಅಂತೀವಿ. ನಾನ್ ಟರ್ಮಿನೇಟಿಂಗ್ ಅಂತ ಅಂದ್ರೆ 0.214257 ಅದು ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ರಿಕರಿಂಗ್ ಅಂತ ಅಂದ್ರೆ ಲಿಸನ್ ಇಯರ್, 0.3333 ರಿಪೀಟಿಂಗ್, ಕಾನ್ಸ್ಟೆಂಟ್ ಆಗಿ ರಿಪೀಟಿಂಗ್ ಇರುತ್ತಲ್ಲ, ಅದನ್ನ ರಿಕರಿಂಗ್ ಅಂತ ಅಂತೀವಿ. ಸೊ ಇರ್ಯಾಷನಲ್ ನಂಬರ್ ಅಂತ ಅಂದ್ರೆ the number that cannot be expressed in the form of P/Q, where P and Q are co-prime integers, is called as irrational numbers. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇರ್ಯಾಷನಲ್ ನಂಬರ್ ಅಂತ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಯಾವ್ದ್ಯಾವುದು? 2 3 5 7 ಎಕ್ಸೆಟ್ರಾ. ಸೊ